ನೀವು ನೋಡ್ತಾ ಇರೋದು ಕಾಳಿ ಅಲ್ಲ, ದುರ್ಗೆ ಅಲ್ಲ, ಬದಲಾಗಿ ನಿಮ್ಮ ಆರೋಗ್ಯದ ದೇವತೆ. ಹೌದು ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಇಲ್ಲಿರುವ ಮಾತೆ ಏನನ್ನ ತೋರಿಸ್ತಾ ಇದ್ದಾಳೆ ನೋಡಿ. ಪ್ರತಿಯೊಂದು ಕೈಯಲ್ಲೂ ಕೂಡ ಪೌಷ್ಟಿಕತೆಯ ಬಗ್ಗೆ ವಿವರಿಸ್ತಾ ಇದ್ದಾಳೆ. ಇವಳು ಮಾತೆ ಅಲ್ಲ, ಆರೋಗ್ಯದಾತೆ. ಏಕೆಂದರೆ ನಿಮ್ಮ ಪ್ರತಿನಿತ್ಯದ ಊಟದ ತಾಟಿನಲ್ಲಿ ಏನೇನು ಇರಬೇಕು ಅನ್ನೋದರ ಸಂಪೂರ್ಣ ವಿವರವನ್ನ ಇಲ್ಲಿ ಹೇಳಲಾಗ್ತಾ ಇದೆ. ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಎಷ್ಟು ತರಕಾರಿ ಬೇಕು, ಎಷ್ಟು ಹಣ್ಣು ಬೇಕು, ಯಾವ ರೀತಿಯ ಪೋಷಕಾಂಶಗಳು ಅಗತ್ಯ, ಈ ಎಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿ ಇದೆ. ವೀಕ್ಷಕರೇ, ಈ ವಿಡಿಯೋದ ಕೊನೆಯಲ್ಲಿ ನಾವು ಪುರುಷರಿಗೆ, ಮಕ್ಕಳಿಗೆ ಹಾಗೂ ಸ್ತ್ರೀಯರಿಗೆ ಎಷ್ಟೆಷ್ಟು ಪೋಷಕಾಂಶ ಬೇಕು ಅನ್ನೋದರ ಚಿತ್ರವನ್ನ ನೀಡಲಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿರುವ ಚಿತ್ರವನ್ನ ನೀವು ಗಮನಿಸಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿನಿ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಎಲ್ಲರಿಗೂ ನೀಡ್ತಾ ಇದ್ರು. ಸಾಮಾನ್ಯವಾಗಿ ಪುರುಷರಿಗೆ ಪ್ರೋಟೀನ್ 72 ಗ್ರಾಂ, ಫ್ಯಾಟ್ 30 ಗ್ರಾಂ ಹಾಗೂ ಸ್ತ್ರೀಯರಿಗೆ ಪ್ರೋಟೀನ್ 57 ಗ್ರಾಂ, ಫ್ಯಾಟ್ 25 ಗ್ರಾಂ ಹಾಗೂ ಮಕ್ಕಳಿಗೆ ಪ್ರೋಟೀನ್ 38 ರಿಂದ 59, ಫ್ಯಾಟ್ 20 ರಿಂದ 25 ಗ್ರಾಂ ಬೇಕಾಗುತ್ತದೆ. ಹಾಗೆಯೇ ಪ್ರತಿನಿತ್ಯದ ಊಟದ ತಾಟನ್ನ ಗಮನಿಸೋದಾದ್ರೆ ಎಷ್ಟು ತರಕಾರಿ ಬೇಕು, ಎಷ್ಟು ಹಣ್ಣು ಬೇಕು, ಎಷ್ಟು ಸೊಪ್ಪು ತಿನ್ನಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲಿದೆ. ನಿಮ್ಮ ದಿನನಿತ್ಯದ ಊಟದ ತಾಟಿನಲ್ಲಿ ಬೇಳೆಕಾಳುಗಳು ಅಷ್ಟೇ ಅವಶ್ಯ. ಅದರಿಂದ ಮಾಡಿದಂತ ಆಹಾರ ಪದಾರ್ಥಗಳನ್ನ ನೀವು ಸೇವಿಸಲಿಕ್ಕೆ ಬೇಕು. ಅಷ್ಟಕ್ಕೂ ವೀಕ್ಷಕರೇ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿನಿ ನೀಡ್ತಕ್ಕಂತ ವಿವರಣೆ ಎಂಥವರನ್ನು ಮನಮುಟ್ಟುವಂತಿತ್ತು. ರೈತರ, ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ವಿದ್ಯಾರ್ಥಿನಿ ನೀಡ್ತಾ ಇರತಕ್ಕಂತ ವಿವರಣೆ ಇಲ್ಲಿ ಗಮನ ಸೆಳೆಯಿತು. ಹಂಸ ನ್ಯೂಸ್ ಜನಪ್ರಿಯ ಡಿಜಿಟಲ್ ಮಾಧ್ಯಮ ಆಗಿದೆ. ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡುತ್ತದೆ. ಯೂಟ್ಯೂಬ್ ನಲ್ಲಿ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ ನಲ್ಲಿ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಸ್ನೇಹಿತರೆ.